ವಾಟ್ ಇಸ್ ದಿಸ್ ಶಮಿತಾ? ದಿಸ್ ಇಸ್ ನಾಟ್ LKG ಕ್ಲಾಸ್. ನೀವು ಗಲಾಟೆ ಮಾಡೋದು, ಅವ್ರು ಕಂಪ್ಲೇಂಟ್ ಮಾಡೋದು, ಇಟ್ಸ್ ಲುಕ್ಸ್ ವೆರಿ ಕಿಡಿಶ್. ಬೆಟರ್ ಯು ಗೋ ಔಟ್ ಆಫ್ ದ ಕ್ಲಾಸ್. ಮ್ಯಾಮ್ ಪ್ಲೀಸ್. ಅದೇ ಬಾ ಹೋಗೋಣ. ಮ್ಯಾಮ್, ನೀವು ಒಬ್ರಿಗೆ ಮಾತ್ರ ಆಚೆ ಹೋಗಕ್ಕೆ ಹೇಳಿದಲ್ವಾ? ಅವ್ರ ಜೊತೆ ಯಾರು ಬೇಕಾದ್ರೂ ಹೋಗ್ಬೋದಾ? ಆದಿ, ವೇರ್ ಆರ್ ಯು ಗೋಯಿಂಗ್? ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್ ಮ್ಯಾಮ್. ಅದು ಡೆಸ್ಕ್ ಅಡ್ಜಸ್ಟ್ ಮಾಡೋಕ್ಕೆ ನಿಂತ್ಕೊಂಡೆ ಅಷ್ಟೇ. ಇಲ್ಲೇ ಕೂತ್ಕೊತೀನಿ. So, let's continue. ಲಕ್ಷ್ಮಿ, ಮೊದಲೇ ಆ ಶಮಿತಿಂಗ್ ನಿನ್ ಕಂಡ್ರೆ ಆಗಲ್ಲ. ಇವತ್ತು ನೀನು ಉರಿಯೋ ಬೆಂಕಿಗೆ ಪೆಟ್ರೋಲ್ ಹಾಕಿದ್ಯಾ ಕಣೆ. ಆ ಬೆಂಕಿ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಲಕ್ಷ್ಮಿ, ಸುಮ್ಮನೆ ಬಿಡುವುದಿಲ್ಲ. ಸಾಕು ಸುಮ್ಮನಿರ್ರೆ. ಎಂತೆಂಥ ಜ್ವಾಲಾಮುಖಿನೇ ನೋಡಿರೋ ನನ್ನಂತೊಳಗೆ ಈ ಶಮಿತಾ ಎಲ್ಲ ಯಾವ ಬೆಂಕಿ? ಇವಳಿಗೆ ಹತ್ಕೊಂಡಿರೋ ಬೆಂಕಿನ ಆರ್ಸೋಕ್ಕೆ ನನ್ನ ಹತ್ರ ಒಂದು ಫೈರ್ ಎಕ್ಸ್ಟೆನ್ಷನ್ ರೆಡಿ. ಒಂದು ನಿಮಿಷ ಕಂಡ್ರೆ, ಒಂದು ಕಾಲ್ ಇದೆ, ಮಾಡ್ತೀನಿ. ಹಲೋ ಲಕ್ಷ್ಮಿ, ಕ್ಲಾಸ್ ಮುಗೀತಾ? ಹ್ಞೂ ಅಕ್ಕ, ಸೆಕೆಂಡ್ ಪೀರಿಯಡ್ ಮುಗ್ದಿದೆ, ಇನ್ನು ಸ್ಟಾರ್ಟ್ ಆಗಬೇಕು. ಅದ್ರ ಮಧ್ಯದಲ್ಲಿ ಬ್ರೇಕ್ ಇತ್ತು, ಕಾಲ್ ಮಾಡಿದೆ. ಲಕ್ಷ್ಮಿ ಹೇಗಿದೆಯಾ? ಹ್ಞೂ ಅಕ್ಕ, ನಾನು ಚೆನ್ನಾಗಿದ್ದೀನಿ. ನೀನು ಮತ್ತು ಸುಶಾಂತ್ ಭಾವ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ತಾತ ಹೇಗಿದ್ದಾರಕ್ಕ? ತಾತ ಅದೇ ಕಂಡೀಷನಲ್ಲಿದ್ದಾರೆ. ಸದ್ಯಕ್ಕೇನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರಂತೆ. ಅಲ್ಲ ಲಕ್ಷ್ಮಿ, ಕ್ಲಾಸ್ ಮುಗಿಸ್ಕೊಂಡು ಒಂದ್ಸಲ ನೀನು ಬಂದು ತಾತನ ಮಾತಾಡ್ಸು. ಇವಳೇನು ಕಾಲೇಜ್ಗೆ ಹೋಗೋ ಗ್ಯಾಪಲ್ಲಿ ಅಪ್ಪ ಅಮ್ಮನ ನೆನೆಸ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ. ಫೋನ್ ಯಾವಾಗಲೂ ನೋಡಿದ್ರೆ ಬಿಸಿ ಬರ್ತಾನೆ ಇರುತ್ತೆ. ನನಗೆ ಅರ್ಥ ಆಗತ್ತೆ ಲಕ್ಷ್ಮಿ, ನಾನೇ ನಿನ್ನ ಒತ್ತಾಯ ಮಾಡಲ್ಲ. ಆದರೆ ಸರಿ ಅಕ್ಕ, ತಾತ ಹುಷಾರಾದ್ಮೇಲೆ ನಾನೇ ಹೋಗಿ ಮಾತಾಡ್ಸ್ಕೊಂಡು. ಅಕ್ಕ, ಲೆಕ್ಚರರ್ ಬಂದರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈ ಸತಿನೂ ಫೋನ್ ಎತ್ತಲಿಲ್ಲ ಅಂದರೆ ಸೀದಾ ಬಸ್ ಹತ್ಕೊಂಡು ಊರಿಗೆ ಹೋಗಿ ಅಪ್ಪ ಅಮ್ಮನ ಮರಿಬೇಡ ಅಂತ ಬುದ್ಧಿ ಹೇಳೋಳೆ ನಾನು. ಲೀಡರ್ಸ್ ವರ್ಸಸ್ ಮೆಂಟಲ್ ಅಥಾರಿಟಿ. ಸಾರಿ ಸರ್. ಗೆಟ್ ಔಟ್ ಆಫ್ ದ ಕ್ಲಾಸ್. ಸರ್ ಸಾರಿ ಸರ್, ಅದು ಸೈಲೆಂಟಾಗಿ ಇಡೋದು ಮರ್ತುಬಿಟ್ಟೆ. ಹೊರಗಡೆ ಹೋದರೆ ಎಲ್ಲ ಜ್ಞಾಪಕ ಬರುತ್ತೆ. ನೋ ಪ್ಲೀಸ್. ಕರ್ಮ ಬೈಟ್ಸ್ ಅಂದರೆ ಇದೆ ಅಲ್ವಾ ಅದಿ? ಕ್ಲಾಸ್ ಒಳಗೆ ಬರೋಕ್ಕೂ ಮುಂಚೆ ಫೋನ್ನ ಸೈಲೆಂಟ್ ಮೂಡಲ್ಲಿ ಇಡೋದೇ ಗೊತ್ತಿಲ್ದಿರೋ ಅನ್ಸಿವಿಲೈಸ್ಡ್ ಫೆಲೋಗಳೆಲ್ಲ ಕಾಲೇಜಿಗೆ ಬರ್ತಿದ್ದಾರೆ ಅನ್ನೋದೇ ಆಶ್ಚರ್ಯ. ಸರ್, ಮೋಸ್ಟ್ಲಿ ನೀವೇ ಇವಳನ್ನ ಹೊರಗಡೆ ಎಸ್ಕಾಟ್ ಮಾಡೋವರೆಗೂ ಇವಳು ಹೋಗಲ್ಲ ಅನ್ಸುತ್ತೆ. ಬೇಡ,
ಹೋಗೋ ದಾರಿ ನನಗೆ ಗೊತ್ತು. ಓಕೆ, ನೇಚರ್ ಆಫ್ ಲೀಡರ್ಶಿಪ್. ಫೋನ್ ಆಫ್ ಮಾಡಿದೆ ಅಂತ ಎಡ್ವರ್ಟ್ ಮಾಡ್ಕೊಂಡೆ. ಇಂಪಾರ್ಟೆಂಟ್ ಕ್ಲಾಸ್ ಮಿಸ್ ಆಯ್ತು. ಅಮ್ಮ, ನಾನು ಕಾಲೇಜಲ್ಲಿ ಇದ್ದೀನಿ, ಪದೇ ಪದೇ ಕಾಲ್ ಮಾಡಬಾರ್ದು ಅಂತ ಗೊತ್ತಾಗಲ್ವೇನಮ್ಮ ನಿನಗೆ? ಲಕ್ಷ್ಮಿ, ನಾವಿಲ್ಲಿ ಸಾಯ್ತಾ ಇದ್ರು ನೀನು ಕಾಲ್ ಮಾಡಬಾರ್ದೇನೆ? ಏನಾಯ್ತಮ್ಮ? ಒಂದು ನಿಮಿಷ ಇರು, ಕಟ್ ಮಾಡ್ತೀನಿ. ಏನಾಯ್ತಮ್ಮ? ಇರೇ, ವಿಡಿಯೋ ಕಾಲ್ ಮಾಡ್ತೀನಿ, ನಿನ್ನ ಫೋನ್ ತೆಗಿ. ಇರು. ಇವ್ರು ಮತ್ತೆ ಬಂದಿದ್ದಾರಾ? ಯಾಕಂತಮ್ಮ? ಇನ್ಯಾಕೆ ಬರ್ತಾರೆ? ದುಡ್ಡು ಕೇಳಕ್ ಬಂದಿದ್ದಾರೆ. ನಾನು ಅವತ್ತೇ ಸಾಹೇಬ್ರ ಹತ್ರ ಮಾತಾಡ್ದೆ ಕಣೆ, ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ತಾತನ? ಹ್ಞೂ, ಆದ್ರೆ ನೀ ನೋಡು, ಅವ್ರಿಗೆ ಹುಷಾರಿಲ್ದಿರೋ ವಿಷಯನೇ ನಮ್ಮಿಂದ ಮುಚ್ಚಿಟ್ಟೆ. ಯಾಕೆ ಹೀಗೆ ಮಾಡಿದೆ ಲಕ್ಷ್ಮಿ? ಈಗ ನಾವು ಮನೆಯವರೆಲ್ಲ ಎಷ್ಟು ಪರದಾಡ್ತಾ ಇದ್ದೀವಿ ಗೊತ್ತಾ? ಅಮ್ಮ, ಅದು ಸರಿ, ಆಗಿದ್ದಾಯ್ತು. ಲಕ್ಷ್ಮಿ, ಈಗ ಒಂದು ಸಹಾಯ ಮಾಡ್ತೀಯೇನೆ? ಏನಮ್ಮ? ನಾನು ಸಾಹೇಬ್ರ ಮೊಬೈಲ್ಗೆ ಫೋನ್ ಮಾಡಿದ್ದೆ ಕಣೆ, ಆದರೆ ದೇವಕಿಯವ್ರು ತಗೊಂಡು ಏನೇನೋ ಮಾತಾಡ್ಬಿಟ್ರು ಕಣೆ. ಏನ್ ಮಾತಾಡಿದ್ರಮ್ಮ? ಇನ್ನೇನಂತಾರೆ, ಸಾಹೇಬ್ರಿಗೆ ಹುಷಾರಿಲ್ಲ ಅಂದ್ರು, ಅವ್ರ ಹತ್ರ ಮಾತಾಡೋಕ್ಕೂ ಬಿಡ್ಲಿಲ್ಲ. ಲಕ್ಷ್ಮಿ, ಈಗ ನೀನೇ ನಮಗೆ ಸಹಾಯ ಮಾಡಬೇಕು ಕಣೆ. ನಾನೇನಮ್ಮ ಮಾಡ್ಲಿ? ಏನು ಮಾಡಲಿ ಅಂದರೆ, ನೀನೇ ಹೋಗಿ ಸಾಹೇಬ್ರಿಗೆ ವಿಷಯ ತಿಳಿಸ್ಬೇಕು. ಅವ್ರು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಅಮ್ಮ, ತಾತಂಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ಅಮ್ಮ ತಾತನ ಐಸಿಯುಯಲ್ಲಿ ಇಟ್ಟಿದಾರಮ್ಮ. ಹೇಗಮ್ಮ ಹೋಗಿ ಮಾತಾಡೋಕ್ಕಾಗತ್ತೆ? ನೀನು ಅಲ್ಲೇ ಇರ್ತೀಯ ತಾನೇ? ಏನಾದರೂ ಒಂದು ನೆಪ ಹೇಳಿ ಒಳಗೋಗಿ ತಾತಂಗೆ ವಿಷಯ ತಿಳಿಸು. ನಿನ್ನ ಮಾತು ಕೇಳದೆ ಇರ್ತಾರೇನೆ? ಅಮ್ಮ, ಹಾಗೆಲ್ಲ ಕೇಳಕ್ಕಾಗಲ್ಲ ಅಮ್ಮ. ಯಾಕೆ ಕೇಳಕ್ಕಾಗಲ್ಲ? ಇಲ್ಲಿ ನಿನ್ನ ಮನೆಗೆ ಬೆಂಕಿ ಬೀಳ್ತಿದ್ರು ನೀನು ನೋಡ್ಕೊಂಡು ಸುಮ್ಮನೆ ನಿಂತಿರ್ತೀಯಾ? ಅಮ್ಮ, ನಾವು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಮ್ಮ. ಅವಾಗ ಅವ್ನು ಏನು ಮಾಡೋದಕ್ಕಾಗಲ್ಲ. ನಾವು ದುಡ್ಡು ಅವನಿಗೆ ವಾಪಸ್ ಕೊಡೋ ಅಗತ್ಯ ಇಲ್ಲ ಅಮ್ಮ. ಮನೆಯಲ್ಲಿ ಇನ್ನೊಬ್ಳು ಮಗಳಿದ್ದಾಳೆ, ಅವಳನ್ನ ಇಟ್ಕೊಂಡು ಕೋರ್ಟು ಕಚೇರಿ ಅಲಿಯಕ್ಕಾಗಲ್ಲ ನಾನು. ಏನೋ ದೊಡ್ಡ ಮನೆ ಸೊಸೆಯಾಗಿ ಹೋಗಿದ್ಯಾ, ತವ್ರ ಮನೆಗೆ ನೆರವಾಗ್ತೀಯಾ ಅಂತ ಅನ್ಕೊಂಡಿದ್ರೆ ನಮ್ದವ್ರು ಕತ್ತು ಕುಯ್ಯಕ್ಕೆ ಕಲ್ತಿದ್ಯೇನೆ ನೀನು? ಅಮ್ಮ, ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಮ್ಮ? ಇನ್ನು ಮೇಲೆ ನಿನ್ ಸಹಾಯ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರೆ ಕೇಳು. ಅಮ್ಮ, ಅಮ್ಮ, ನಾನು ಹೇಗಮ್ಮ ಕೇಳಲಿ? ನಾನೀಗ ಮನೆಯಲ್ಲೇ ಇಲ್ಲ. ನಾನಿದನ್ನು ಹೇಗಮ್ಮ ಹೇಳಲಿ ನಿನ್ನ?